ಸ್ನೇಹಿತರೆ, ಇಂದು ಮಂಗಳವಾರ. ಈ ದಿನ ಒಂದಷ್ಟು ಕ್ರಮಗಳನ್ನು, ನಿಯಮಾವಳಿಗಳನ್ನು ಅನುಸರಿಸೋದ್ರಿಂದ ನಮ್ಮ ಸಾಲ ಬಾಧೆ, ಋಣ ಬಾಧೆಗಳಿಂದ ಹೊರಬರ್ಬೋದು. ಹಾಗೆ ಮನೆಯಲ್ಲಿ ಯಥೇಚ್ಛವಾಗಿ ಧನಾಕರ್ಷಣೆಯನ್ನು ಮಾಡ್ಕೊಳ್ಬೋದು. ಹಣಕಾಸಿನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಇವತ್ತು ತಿಳಿಸ್ಕೊಡುವಂತಹ ಕ್ರಮಗಳು, ನಿಯಮಾವಳಿಗಳನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಸಾಲ ಬಾಧೆಗಳಿಂದ ಹೊರಬರ್ತೀರಾ. ಮನೆಯಲ್ಲಿ ಧನಾಭಿವೃದ್ಧಿಯಾಗತ್ತೆ, ಲಕ್ಷ್ಮಿ ಕಟಾಕ್ಷವಾಗತ್ತೆ. ಹಾಗೆ ಕುಜನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿಯ ಪಥವನ್ನು ನೀವು ತಲುಪ್ತೀರಾ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಮಂಗಳವಾರ ಅಂದರೆ ಮಂಗಳ ಅಂದರೆ ಅಂಗಾರಕ, ಕುಜ ಅಂತೇನು ಹೇಳ್ತೀವಿ, ಕುಜನ ವಾರ ಅಂತ ಹೇಳಲಾಗುತ್ತೆ. ಹಾಗೆ ಮಂಗಳವಾರದ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ತುಂಬಾ ಶುಭಪ್ರದಾಯಕ. ಮಂಗಳ ಗೌರಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡಿದರೂ ಕೂಡ ತುಂಬ ಶುಭಪ್ರದಾಯಕ. ಸ್ನೇಹಿತರೆ, ಮಂಗಳವಾರ ಕುಜನ ವಾರ ಆಗಿರೋದ್ರಿಂದ ಕುಜನಿಗೆ ಇಷ್ಟ ಆಗದೆ ಇರುವಂತಹ ಒಂದಷ್ಟು ಕೆಲಸಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಮುಖ್ಯವಾಗಿ ಕುಜನಿಗೆ ಕೆಂಪು ಬಣ್ಣ ಅಂದರೆ ಇಷ್ಟ ಇಲ್ಲ. ಈ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ನಾವು ಕೆಂಪು ವರ್ಣದ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಹೋಗಬಾರ್ದು. ಕೆಂಪು ಬಣ್ಣದ ಬಟ್ಟೆಗಳನ್ನು ಯಾರಿಗೂ ದಾನವಾಗಿ ಕೊಡಬಾರ್ದು. ಕೆಂಪು ಬಣ್ಣದ ಹಣ್ಣು, ತರಕಾರಿ ಏನೇ ಆಗಿರ್ಬೋದು, ಹೂಗಳು, ಅದನ್ನು ನಾವು ಮಂಗಳವಾರದ ದಿನ ಕೊಂಡು ತರಬಾರ್ದು ಮನೆಗೆ. ಅಂದರೆ ಮಂಗಳವಾರದ ದಿನ ಕೆಂಪು ವರ್ಣದ ಯಾವುದೇ ಒಂದು ವಸ್ತುಗಳನ್ನು ನೀವು ಮನೆಗೆ ತರೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ಕುಜನಿಗೆ ಕೋಪ ಬರುತ್ತೆ, ಕುಜನ ದೋಷ ಉಂಟಾಗುತ್ತೆ. ಎಲ್ಲಿ ಕುಜನ ದೋಷ ಇರುತ್ತೋ ಅಲ್ಲಿ ಸಮಸ್ಯೆಗಳ ಸರಮಾಲೆ, ಅಂದರೆ ಸಾಲ ಬಾಧೆಗಳಾಗುತ್ತೆ, ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ. ಯಾವುದೇ ರೀತಿ ಏಳಿಗೆ ಅನ್ನೋದು ಆಗೋದಿಲ್ಲ. ಈ ಕುಜನ ಒಂದು ಇದು ಏನಂದರೆ ಕ್ರಮ ಯಾವ ರೀತಿ ಇರುತ್ತೆ ಅಂದರೆ, ಯಾವುದಾದ್ರೂ ಒಂದು ಕೆಲಸ ನಾವು ತಪ್ಪು ಮಾಡಿದರೆ ಆ ತಪ್ಪುಗಳು ಪದೇ ಪದೇ ಆಗ್ತಾ ಇರುತ್ತೆ. ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ರೆ ಆ ಒಳ್ಳೆ ಕೆಲಸಗಳು ಪದೇ ಪದೇ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಆ ರೀತಿಯ ಒಂದು ರೀತಿ ನೀತಿ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ಯಾವುದೇ ಕಾರಣಕ್ಕೂ ಯಾರ ಕೈಯಲ್ಲೂ ಕೂಡ ನೀವು ಸಾಲವನ್ನು ಪಡೆದುಕೊಳ್ಬೇಡಿ. ಯಾರ ಬಳಿಯಲ್ಲೂ ಸಾಲವನ್ನು ತೆಗೆದುಕೊಳ್ಬೇಡಿ. ನೀವು ಏನಾದರೂ ಸಾಲ ಮಾಡ್ತಾ ಇದ್ದೀರಾ ಅಂದರೆ ಪದೇ ಪದೇ ಸಾಲ ಮಾಡುವಂಥ ರೀತಿಯಲ್ಲಿ ಆಗತ್ತೆ. ಇದು ಕುಜನ ಒಂದು ಕಾರಣ. ಹಾಗೆ ಇದನ್ನು ಸಾಧ್ಯವಾದಷ್ಟು ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನೀವು ಯಾರ ಹತ್ರನಾದರೂ ಸಾಲ ಬಾಧೆ ಅಂದರೆ ಸಾಲವನ್ನು ಮಾಡಿದರೆ ನಿಮಗೆ ಋಣ ಬಾಧೆಗಳಿದ್ರೆ ಅದನ್ನು ತೀರಿಸ್ಕೊಳ್ಳಿ. ಈ ಸತಿ ನೀವು ಏನಾದರೂ ತೀರಿಸ್ಕೊತಾ ಇದ್ದೀರಾ ಮಂಗಳವಾರ ಅಂದರೆ ಅತಿ ಶೀಘ್ರವಾಗಿ ನಿಮ್ಮ ಸಾಲಗಳು ಮುಗಿದೋಗುತ್ತೆ. ಹಾಗೆ ಲಕ್ಷ್ಮಿಯನ್ನು ಆರಾಧನೆ ಮಾಡುವುದು, ಲಕ್ಷ್ಮಿಯ ದೇವಾಲಯಗಳಿಗೆ ಹೋಗುವುದು, ಪಾರ್ವತಿ ದೇವಿಯನ್ನು ಆರಾಧನೆ ಮಾಡೋದು, ಮನೆಯಲ್ಲಿ ಮಂಗಳ ಗೌರಿಯ ವ್ರತವನ್ನು ಮಾಡೋದ್ರಿಂದ ಕೂಡ ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಗೆ ಕೊರತೆ ಇರೋಲ್ಲ ಅಂತಲೇ ಹೇಳಲಾಗುತ್ತೆ. ನಾನು ತಿಳಿಸ್ಕೊಟ್ಟಂಗೆ ಕೆಂಪು ವರ್ಣದ ಬಟ್ಟೆಗಳನ್ನ ಧರಿಸಬೇಡಿ, ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿ ಮಾಡಬೇಡಿ, ಕೆಂಪು ವರ್ಣದ ವಸ್ತುಗಳನ್ನು ಯಾರಿಗೂ ಕೂಡ ದಾನ ಮಾಡಬೇಡಿ. ಹಾಗೆ ಕುಜನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂದರೆ ಕುಜನಿಗೆ ಇಷ್ಟವಾದಂಥ ವಸ್ತು ಗಾಜು ಮತ್ತು ಉಪ್ಪು, ಇವೆರಡನ್ನು ತೆಗೆದುಕೊಂಡು ಒಂದು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ. ಇದೇನಕ್ಕೆ ಅಂದರೆ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿಯನ್ನು ಹೊರಹಾಕಲು. ಮನೆಯಲ್ಲಿ ಏನಾದರೂ ನಿಮಗೆ ಋಣಾತ್ಮಕ ಶಕ್ತಿ ಇದೆ ಅಂದಾಗ ನಮಗೆ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಯಾವುದೇ ಏಳಿಗೆ ಅನ್ನೋದು ಇರೋದಿಲ್ಲ. ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ, ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ, ಸಾಲಗಳು ಹೇರ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ಒಂದು ಬಟ್ಲು, ಒಂದು ಗಾಜಿನ ಬಟ್ಲು, ಒಂದು ಚಿಕ್ಕ ಪುಟಾಣಿ ಬಟ್ಲಾದರೂ ಪರವಾಗಿಲ್ಲ, ಗಾಜಿನ ಬಟ್ಲನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಟ್ಟು ಒಂದು ಸ್ಪೂನ್ ಹಾಕಿಡಿ ಸಾಕು. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕಾಣದೇ ಇರುವಂಥ ಜಾಗದಲ್ಲಿ ಅದನ್ನು ಇಟ್ಬಿಡಿ. ಈಶಾನ್ಯ ಮೂಲೆಯಲ್ಲೋ, ನೈಋತ್ಯ ಮೂಲೆಯಲ್ಲೋ, ಬೀರು ಮೇಲೋ, ಇಲ್ಲ ಯಾವುದಾದ್ರೂ ಕಿಟಕಿ ಮೇಲೋ, ಎಲ್ಲಿ ನಿಮಗೆ ಅನುಕೂಲ ಇರುತ್ತೆ ಸಜ್ಜದ ಮೇಲೋ ಅಲ್ಲಿ ಇಟ್ಬಿಡಿ. ಅದು ಇಟ್ಬಿಟ್ಟು ಆ ದಿನ ಮಂಗಳವಾರದ ದಿನ ಬೆಳಗ್ಗೆ ಈ ಪರಿಹಾರ ಮಾಡ್ಕೊಳ್ಳಿ. ಅದನ್ನು ಮರುದಿನ ಬುಧವಾರ ತೆಗೆದುಕೊಂಡು ಯಾವುದಾದ್ರೂ ಹಸಿರು ಗಿಡದಲ್ಲೋ ಅಥವಾ ಯಾವುದಾದ್ರೂ ನೀರಿನಲ್ಲೋ ಬಾವಿಯಲ್ಲೋ ಹಾಕ್ಬಿಡಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಕುಜ ದೋಷಗಳು, ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಮನೆಯಲ್ಲಿ ಧನಾಕರ್ಷಣೆ ಆಗುತ್ತೆ. ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ. ಹಾಗೆ ಈ ದಿನ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಅದರಲ್ಲಿ ವಿಳೆದೆಲೆಯಿಂದ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ಆ ವಿಳೆದೆಲೆಯ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ. ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆದು ಅರಿಶಿಣದಿಂದ ಸ್ವಸ್ತಿಕ್ ಚಿತ್ರವನ್ನು ಬರೆದು ಅದಕ್ಕೆ ಒಂದು ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಒಂದು ಅಡಿಕೆಯನ್ನು ಇಡಿ. ಅಡಿಕೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ
1 ರೂಪಾಯಿ ನಾಣ್ಯ ಅಥವಾ 101 ರೂಪಾಯಿ ಅಥವಾ 1001 ರೂಪಾಯಿ ಅಥವಾ 501 ರೂಪಾಯಿ ಈ ರೀತಿ ಹಣವನ್ನು ಇಟ್ಟು ಪೂಜಿಸಬೇಕಾಗತ್ತೆ. ಇದನ್ನು ಪೂಜಿಸಿಬಿಟ್ಟು ಈ ಹಣವನ್ನು ಇಡೀ ದಿನ ನೀವು ಅಲ್ಲೇ ಬಿಟ್ಟು ಸಾಯಂಕಾಲ ಸಮಯನೂ ಕೂಡ ಪೂಜೆ ಮಾಡಿದ ನಂತರ ರಾತ್ರಿ ಮಲಗುವ ಮುನ್ನ ಈ ಒಂದು ವಿಳೆದೆಲೆ ಅಡಿಕೆ ಸಮೇತವಾಗಿ ಅದನ್ನು ನಿಮ್ಮ ಬೀರುವಿನ ಒಳಗಡೆ ಇಟ್ಟುಬಿಡಿ. ಬೀರುವಿನ ಒಳಗಡೆ ಆ ದುಡ್ಡು ವಿಳೆದೆಲೆ ಅಡಿಕೆ ಅಷ್ಟನ್ನು ಇಟ್ಟುಬಿಟ್ಟು ಇಡೀ ವಾರ ಅಲ್ಲೇ ಬಿಟ್ಟುಬಿಡಿ. ಮತ್ತೆ ಮುಂದಿನ ವಾರ ಇದೇ ಪ್ರಕಾರದಲ್ಲಿ ನೀವು ವಿಳೆದೆಲೆ ಅಡಿಕೆ ಮತ್ತು ಹಣವನ್ನು ಇಟ್ಕೊತ ಬನ್ನಿ. ಆ ಹಣವನ್ನು ಉಪಯೋಗಿಸೋದಕ್ಕೆ ಹೋಗ್ಬೇಡಿ, ಅದು ಉಪಯೋಗಿಸುವಂಥ ಪ್ರಮೇಯ ಬರೋಲ್ಲ. ಯಾಕಂದರೆ ಮಂಗಳವಾರ ನಾವೇನಾದರೂ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀವಿ ಅಂದರೆ, ವೃದ್ಧಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಕೂಡ ಹಣ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಮಾಡಿ ಮನೆಯಲ್ಲಿ ಧನಾಕರ್ಷಣೆ ಆಗ್ತಾ ಹೋಗುತ್ತೆ, ಹಣ ಯಥೇಚ್ಛವಾಗಿ ಸೇರುತ್ತೆ. ನಿಮ್ಗೆ ಎಷ್ಟಾಗುತ್ತಷ್ಟು 101 ರೂಪಾಯಿ ಆಗಲಿ ಅಥವಾ 1001 ಆಗಲಿ 501 ಆಗಲಿ ಅವತ್ತು ಏನು ನೀವು ದುಡ್ಡು ಇರುತ್ತೆ ಆ ದುಡ್ಡನ್ನು ನೀವು ಇಟ್ಟು ಅದ್ರ ಜೊತೆಗೆ 1 ರೂಪಾಯಿ ನೀವು ಸೇರಿಸ್ಬೇಕು. ಈ ಒಂದು ಸಂಕೇತ ಏನಿದೆ ನೋಡಿ, ಅದು ವೃದ್ಧಿಸುವ ಸಂಕೇತ. ಹಾಗಾಗಿ 1 ರೂಪಾಯಿ ಸೇರಿಸಿ ನೀವು ಇಟ್ಟುಬಿಡಿ. ಇದೇ ರೀತಿ ವಾರ ವಾರ ಮಾಡ್ಕೊತ ಬನ್ನಿ. ಆ ಒಣಗಿರೋ ವಿಳೆದೆಲೆನ ತೆಗೆದು ಗಿಡದ ಕೆಳಗಡೆ ಹಾಕಿ, ಅಡಿಕೆಯನ್ನು ಕೂಡ ನೀವು ಗಿಡದ ಕೆಳಗೆ ಹಾಕ್ಬೋದು ಅಥವಾ ಯಾರಾದರೂ ಸೇವನೆ ಮಾಡ್ತೀರಿ ಮನೆಯಲ್ಲಿ ಅಂದರೆ ಅದನ್ನು ಕೂಡ ಸೇವನೆ ಮಾಡ್ಕೊಳ್ಬೋದು. ಬಟ್ಲ ಅಡಿಕೆನ ಇಡಿ. ಇದೇ ರೀತಿ ಪ್ರತಿ ಮಂಗಳವಾರ ಮಾಡ್ಕೊತ ಬನ್ನಿ. ಹೆಚ್ಚು ಧನ ಆಕರ್ಷಣೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ, ಸಾಲ ಬಾಧೆ ಆಗೋದಿಲ್ಲ, ಕಷ್ಟ ಅನ್ನೋದೇ ಬರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಹಣ ತುಂಬಿ ತುಳುಕ್ತಾ ಇರುತ್ತೆ. ಇದು ಒಂದು ಶ್ರೀಮಂತಿಕೆಯ ಗುಟ್ಟು ಅಂತಲೇ ಹೇಳ್ಬೋದು. ನನಗೇನು ಹೇಳಿಕೊಟ್ಟೆ ಅದೇ ರೀತಿ ನೀವು ಮಾಡ್ಕೊತ ಬನ್ನಿ. ಪ್ರತಿ ಮಂಗಳವಾರ ಮಾಡ್ಕೊತ ಬನ್ನಿ. ನೀವು ಊಹೆಗೂ ಮೀರದಷ್ಟರ ಮಟ್ಟಕ್ಕೆ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರ. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದೇ ಬರೋದಿಲ್ಲ. ಯಾವಾಗಲೂ ಹಣ ಸೇರ್ತಾ ಬರುತ್ತೆ. ಇದರ ವಿಶೇಷತೆನೇ ಹೀಗೆ. ಮಂಗಳವಾರದ ವಿಶೇಷತೆ ಅಂದ್ರೇ ಹಾಗೆ. ಮಂಗಳವಾರ ಯಾವುದಾದ್ರೂ ನಾವು ಅಭಿವೃದ್ಧಿಯ ಕೆಲಸವನ್ನು ನಾವು ಮಾಡ್ತೀವಿ, ಸಮೃದ್ಧಿಯ ಕೆಲಸವನ್ನು ಮಾಡ್ತೀವಿ ಅಂದರೆ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಕೆಂಪು ಬಣ್ಣದಿಂದ ದೂರ ಇರಿ. ಕೆಂಪು ಬಣ್ಣದ ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ಹೋಗಬೇಡಿ. ಕೆಂಪು ಬಣ್ಣದ ಆಹಾರವನ್ನು ಅಂದರೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನುವಂಥದ್ದು, ಈ ರೀತಿ ಕೆಂಪು ವರ್ಣದ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದನ್ನು ಕೂಡ ಕಡಿಮೆ ಮಾಡಿ. ಈ ದಿನ ಖಂಡಿತ ಕುಜನ ಅನುಗ್ರಹ, ಮಹಾಲಕ್ಷ್ಮಿಯ ಅನುಗ್ರಹ, ಪಾರ್ವತೀ ದೇವಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗುತ್ತೆ. ಅದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಮಂಗಳವಾರದ ದಿನ ಸಾಧ್ಯವಾದಷ್ಟು ಯಾರಿಗೂ ದುಡ್ಡನ್ನು ಕೊಡಲಿಕ್ಕೆ ಹೋಗಬೇಡಿ. ಹಣವನ್ನು ಯಾವತ್ತೂ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ನೋಡಬಾರ್ದು. ಸಾಧ್ಯವಾದಷ್ಟು ಮಂಗಳವಾರ ಬರುವಂಥ ಹಣವನ್ನು ಕೂಡಿಡಬೇಕು. ನಾವೇನಾದರೂ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂದರೆ ನೀವು ಹಣ ಸಂಪಾದನೆ ಮಾಡ್ಕೊಂಡು ಬಂದರೂ ಕೂಡ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದೇ ಇಲ್ಲ. ಇವತ್ತು ತೊಗೊಂಬಂದರೆ ನಾಳೆ ಅದು ಹೋಗ್ಬಿಡುತ್ತೆ, ದುಡ್ಡೇ ನಿಲ್ಲೋದಿಲ್ಲ. ಆ ರೀತಿ ಆಗುತ್ತೆ. ಹಾಗಾಗಿ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಮನೆಯಿಂದ ಹಣವನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ನಾನು ತಿಳಿಸ್ಕೊಟ್ಟಂಥ ಈ ನಿಯಮಾವಳಿಗಳನ್ನು, ಕ್ರಮಗಳನ್ನು ಅನುಸರಿಸಿ ಅಭಿವೃದ್ಧಿಯನ್ನು ಹೊಂದಿ ಕೋಟ್ಯಾಧೀಶ್ವರರಾಗಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ.